ಗೆಳೆಯರೇ ನಮಸ್ಕಾರ. ಇಂದಿನ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಅವಲೋಕನ ಕಾರ್ಯಕ್ರಮದ ಶೀರ್ಷಿಕೆ ಹಚ್ಚೆಯು ಕನ್ನಡದ ದೀಪ. ಗೆಳೆಯರೇ, ಶೀರ್ಷಿಕೆಯಂತೆ ಹೇಳಬೇಕೆಂದರೆ ಕನ್ನಡದ ದೀಪ ಅದು ಬೆಳಗುತ್ತಿರಬೇಕು. ಕನ್ನಡ ನಮ್ಮ ಕರ್ನಾಟಕದ ಒಂದು ಮಾತೃಭಾಷೆ, ಪ್ರತಿಯೊಬ್ಬರ ಮಾತೃಭಾಷೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಮಾತೃಭಾಷೆ ಕನ್ನಡ. ಈಗ ಮುಖ್ಯವಾದ ವಿಚಾರ, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಈ ಶಾಲೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾವ ರೀತಿಯ ಮಾಧ್ಯಮ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಬೋಧನೆಯನ್ನು ಮಾಡತಕ್ಕಂಥ ಒಂದು ಮಾಧ್ಯಮ ಇಂಗ್ಲೀಷ್ನಲ್ಲಿ ಆಗಬೇಕು ಅಥವಾ ಕನ್ನಡದಲ್ಲಿ ಆಗಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಅಡಿಷನಲ್ ಚೀಫ್ ಸೆಕ್ರೆಟರಿ, ಶಿಕ್ಷಣ ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಒಂದು ಇತ್ತೀಚೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ 6, 7, 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಅಧ್ಯಯನವನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣಬಹುದು ಅಂತಕ್ಕಂಥ ಒಂದು ವಿಚಾರ. ಬಹುತೇಕ ಕನ್ನಡ ಈ ಮಾಧ್ಯಮದಲ್ಲಿ ಇರ್ತಕ್ಕಂಥ ಅಥವಾ ಸರ್ಕಾರಿ ಶಾಲೆಗಳು ಅದು ಕನ್ನಡ ಮಾಧ್ಯಮದಲ್ಲಿ ಇದುವರೆಗೆ ಭಾಷೆ ಅಥವಾ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಮಾಧ್ಯಮದಲ್ಲಿಯೇ ಇದನ್ನು ಎಲ್ಲ ಪಠ್ಯಗಳನ್ನು ಹೇಳ್ತಿದ್ರು. ಆದರೆ ಇದನ್ನು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷಿಗೆ ಜಾರಿಗೆ ತಂದಂಥ ಒಂದು ಸಂದರ್ಭದಲ್ಲಿ ಆಗತಕ್ಕಂಥ ಸಮಸ್ಯೆಗಳು ಏನು? ಇದು ಹೆಚ್ಚಿಗೆ ಬಡ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇದು ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಏಕೆಂದರೆ 1ನೇ ಕ್ಲಾಸಿನಿಂದ 5 ಅಥವಾ 6ನೇ ಕ್ಲಾಸಿನವರೆಗೆ ಅವರು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನವನ್ನು ಮಾಡಿರ್ತಾರೆ. ಆದರೆ ಆಲ್ ಆಫ್ ಎ ಸಡನ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಮಾಜ, ವಿಜ್ಞಾನ ಮತ್ತು ಗಣಿತಗಳನ್ನು ಈ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದೋದು ಬಹಳಷ್ಟು ಕಷ್ಟ ಆಗ್ತದೆ. ಈ ಬಡ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಇಂಗ್ಲೀಷ್ನ ಒಂದು ವಾತಾವರಣ ಇರುವುದಿಲ್ಲ. ಮತ್ತು ಅದೇ ರೀತಿಯಲ್ಲಿ ಈ ಹಳ್ಳಿಗಾಡ ಪ್ರದೇಶದಲ್ಲಿ, ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿಯೂ ಕೂಡ ಅವರ ಮನೆಗಳಲ್ಲಿ ಇಂಗ್ಲೀಷ್ನ ವಾತಾವರಣ ಇರುವುದಿಲ್ಲ ಮತ್ತು ಇಂಗ್ಲೀಷ್ನಲ್ಲಿ ಅವರಿಗೆ ಅಧ್ಯಯನ ಮಾಡೋದು ಬಹಳಷ್ಟು ಕಷ್ಟ ಆಗ್ತದೆ. ಇದು ಒಮ್ಮೆಗೆ ಕನ್ನಡ ಮಾಧ್ಯಮದಿಂದ ತೆಗೆದು ಇಂಗ್ಲೀಷ್ ಮಾಧ್ಯಮದಲ್ಲಿ ಅವರು ಓದಲು ಹೇಳಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಇಂಗ್ಲೀಷ್ ಆಗಲಿ, ಗಣಿತವಾಗಲಿ, ಸೋಷಿಯಲ್ ಸ್ಟಡೀಸ್ ಆಗಲಿ, ಸೈನ್ಸ್ ಆಗಲಿ ಸಂಪೂರ್ಣವಾಗಿ ವಿಭಿನ್ನವಾಗಿ ಅವರಿಗೆ ಯಾವುದೂ ವಿಷಯಗಳು ಅರ್ಥವಾಗುವುದಿಲ್ಲ. ಇದು ಒಂದು ನೀರು ಇಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ. ಈ ಶಹರಗಳಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳು ಈ ಸರ್ಕಾರಿ ಶಾಲೆಗೆ ಸೇರಿರ್ತಾರೆ. ಅವರು ಕನ್ನಡದಲ್ಲಿಯೇ ಅಧ್ಯಯನ ಮಾಡ್ತಾರೆ ವಿನಃ ಇಂಗ್ಲೀಷ್ನಲ್ಲಿ ಇಲ್ಲ ಮತ್ತು ಇಂಗ್ಲೀಷ್ ಅವರಿಗೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲೂ ಕೂಡ ಕನ್ನಡ ಮಾಧ್ಯಮವೇ ಇದೆ ವಿನಃ ಇಂಗ್ಲೀಷು ಹಳ್ಳಿಯ ಮಕ್ಕಳಿಗೆ ತಿಳಿಯುವುದಿಲ್ಲ. ಶಹರಗಳಲ್ಲಿ ಅಥವಾ ಈ ಶ್ರೀಮಂತ ವರ್ಗವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರಲ್ಲಿ ಸಾಕಷ್ಟು ದುಡ್ಡಿರ್ತದೆ. ಹೆಚ್ಚಿನ ಒಂದು ಶುಲ್ಕವನ್ನು ಭರಿಸಿ ಪ್ರೈವೇಟ್ ಕಾಲೇಜುಗಳಿಗೆ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗಲಿ, ಪ್ರತಿಷ್ಠಿತ ಶಾಲೆಗಳಿಗೆ ಹೆಚ್ಚಿನ ಶುಲ್ಕವನ್ನು ಭರಿಸ್ತಕ್ಕಂಥ ಶಕ್ತಿಯೂ ಅವ್ರಿಗಿರ್ತದೆ. ಸೇರಿಸಿ ಅವರು ಶ್ರೀಮಂತರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಾಗಲಿ ಸರ್ಕಾರಿ ಶಾಲೆಗಳಾಗಿ ಕಳಿಸುವುದಿಲ್ಲ. ಅವರು
ಈ ಪ್ರತಿಷ್ಠಿತ ಶಾಲೆಗಳಿಗೆ ಹೆಚ್ಚಿನ ಶುಲ್ಕವನ್ನು ಕೊಟ್ಟು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾರೆ. ಇದು ಶ್ರೀಮಂತ ವರ್ಗಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನು ಉಂಟು ಮಾಡಲ್ಲ. ಅವ್ರ ಮಕ್ಕಳು LKGಯಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೆ ಸಂಪೂರ್ಣವಾಗಿ ಇಂಗ್ಲೀಷ್ ಮಾಧ್ಯಮದಲ್ಲೇ ಓದ್ತಾರೆ. ಆದರೆ ಈ ಒಂದು ಸಮಸ್ಯೆ ಬರುವುದು ಹಳ್ಳಿಗಾಡು ಪ್ರದೇಶದಲ್ಲಿ ಮತ್ತು ಬಡ ವರ್ಗದ ಇದರಲ್ಲಿ. ತೀರಾ ಇತ್ತೀಚೆಗೆ ಮತ್ತೆ ಗಮನಿಸಿದಂಥ ಒಂದು ಸಂದರ್ಭದಲ್ಲಿ ಈ ಶಾಲೆಗಳನ್ನು, ಕನ್ನಡ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳನ್ನು ಸರ್ಕಾರವು ಮುಚ್ಚಿಸಲು ಮುಂದಾಗಿದೆ. ಇದು ಒಂದು ಸರಿಯಾದ ನಿರ್ಧಾರ ಅಲ್ಲ. ಮುಚ್ಚಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ದೂರದ ಒಂದು ಪ್ರದೇಶಕ್ಕೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಹೋಗಬೇಕಾಗ್ತದೆ. ಇದು ಒಂದು ಸರಿಯಾದ ನಿರ್ಧಾರ ಅಲ್ಲ. ಮತ್ತು ಈ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ವೆನ್ ದೆ ಚೇಂಜ್ ಅದು ಭಾಳಷ್ಟು ಸಮಸ್ಯೆಯನ್ನು ಮಾಡ್ತದೆ. ಮತ್ತು ಕನ್ನಡ ಪರ ಸಂಘಟನೆಗಳು ಈ ಒಂದು ವಿಚಾರವನ್ನು ತೆಗೆದುಕೊಂಡು ಈ ಕನ್ನಡಕ್ಕಾಗಿ ಹೋರಾಟ ಮಾಡಿ ಈ ಕನ್ನಡ ಮಾಧ್ಯಮದಲ್ಲಿಯ ಎಲ್ಲ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡದಲ್ಲಿಯೇ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಶಿಕ್ಷಣ ತಜ್ಞರು ಇದನ್ನು ಅನುಮೋದಿಸಿದ್ದಾರೆ. ಆದ್ದರಿಂದ ಹಳ್ಳಿ ಪ್ರದೇಶದಲ್ಲಾಗಲಿ, ಬಡ ಪ್ರದೇಶದಲ್ಲಿ ಅಥವಾ ಯಾವುದೇ ಶಹರಗಳಾಗಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದಲ್ಲಿಯೇ ಅಧ್ಯಯನವನ್ನು 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗೆ ಮುಂದುವರಿಸೋದು ಸೂಕ್ತ. ಮತ್ತು ಅದರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಇರತಕ್ಕಂತಹ ಈ ಪೀಠೋಪಕರಣಗಳು, ಕಟ್ಟಡಗಳು ಮತ್ತು ಎಲ್ಲ ಸೌಲಭ್ಯಗಳನ್ನು ಸರ್ಕಾರವು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಮತ್ತು ಶಿಕ್ಷಕರ ಒಂದು ಕೊರತೆ, 1 ಅಥವಾ 2 ಕ್ಲಾಸುಗಳಿಗೆ ಒಬ್ಬೊಬ್ಬರೇ ಶಿಕ್ಷಕರು, ಅವರು ಶಿಕ್ಷಣ ಇಲಾಖೆಗೂ ಹೋಗಬೇಕು, ಬಿಸಿಯೂಟದ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲಿ ಅಧ್ಯಯನವನ್ನು ಅವ್ರ ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಈ ಎಲ್ಲವೂ ಒಬ್ಬೊಬ್ಬ ಶಿಕ್ಷಕರಿಂದ ಸಾಧ್ಯವಿಲ್ಲ. ಆದ್ದರಿಂದ ಸಾಕಷ್ಟು ಸಿಬ್ಬಂದಿ ವರ್ಗವನ್ನು ನೇಮಕಾತಿ ಮಾಡಿ ಈ ಕನ್ನಡ ಶಾಲೆಗಳನ್ನು ಸುಧಾರಣೆಯತ್ತ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದರಂತೆ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಎಂದು ಹೇಳಿದಂಗೆ ಕನ್ನಡ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಮುಂದುವರಿಯಬೇಕು. ಹಳ್ಳಿಗಾಡಿನ ವಿದ್ಯಾರ್ಥಿಗಳಾಗಲಿ, ಬಡ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಸೂಕ್ತ. ಗೆಳೆಯರೇ, ಮತ್ತೆ ಇದೇ ರೀತಿಯ ಶೀರ್ಷಿಕೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.